ಓಂ ಶಾಂತಿ. ಡೇಟ್ ಆಗಿದೆ 27 ಸೆಪ್ಟೆಂಬರ್ 1975. ಅವೇಕ್ ಬಾಪ್ತಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಬೇಹದ್ ಕಾ ವೈರಾಗಿ ತ್ಯಾಗಿ और ಸೇವಾಧಾರಿ ही ವಿಶ್ವ ಮಹಾರಾಜನ್. ನಾವೆಲ್ಲ ಇಲ್ಲಿ ಬಂದಿರೋದಕ್ಕೆ ವಿಶ್ವದ ಮಹಾರಾಜನ್ ಆಗೋಕ್ಕೆ. ವಿಶ್ವದ ಮಹಾರಾಜನಾಗಬೇಕು ಅಂತಂದರೆ ಬೇಹದ್ದಿನ ವೈರಾಗಿ ಇರಬೇಕು, ತ್ಯಾಗಿ ಇರಬೇಕು, ಸೇವಾಧಾರಿ. ಈ ಮೂರು ಲಕ್ಷಣಗಳಿದ್ದರೆ ಅವ್ರೇನಾಗ್ತಾರೆ? ವಿಶ್ವದ ಮಹಾರಾಜನ್. ಮನುಷ್ಯಾತ್ಮಾओं को ಲೈಟ್ और ಮೈಟ್ ದೇನೆ ವಾಲೆ. ನಾವು ಮನುಷ್ಯಾತ್ಮರಿಗೆ ಪ್ರಕಾಶ ಮತ್ತು ಶಕ್ತಿಯನ್ನು ಕೊಡುವಂಥವ್ರು ಯಾರು? ಶಿವಬಾಬಾ. ವಿಶ್ವ ಮಹಾರಾಜನ್ ಕಿ ಶ್ರೇಷ್ಠ ಪ್ರಾರಬ್ಧ ಪ್ರಾಪ್ತ ಕರಾನೆ ವಾಲೆ. ವಿಶ್ವದ ಮಹಾರಾಜನ ಭಾಗ್ಯವನ್ನು, ಶ್ರೇಷ್ಠ ಪ್ರಾರಬ್ಧವನ್ನು ಪ್ರಾಪ್ತಿ ಮಾಡಿಸುವಂಥವ್ರು ಯಾರು? ಶಿವಬಾಬಾ. ನಜರ್ ಸೆ ನಿಹಾಲ್ ಕರ್ನೆ ವಾಲೆ. ಬಾಬಾನ ಒಂದು ದೃಷ್ಟಿಯಿಂದ ನಮ್ಮ ಇಡೀ ಥಕಾನ್ ಏನಾಗ್ತದೆ? ನಿಹಾಲ್ ಹಗರಾಗ್ಬಿಡ್ತದೆ. ಧರ್ಮರಾಜ್ಪುರಿ ಕೆ ಸಜಾओं से बचने का पुरुषार्थ कराने वाले. ಮತ್ತೇನು ಹೇಳ್ತಾರೆ ಬಾಬಾ? ಧರ್ಮರಾಜನ ಶಿಕ್ಷೆಯಿಂದ ಸುರಕ್ಷಿತವಾಗಿರ್ತಕ್ಕಂಥ ಪುರುಷಾರ್ಥ ಯಾರು ಮಾಡಿಸ್ತಾರೆ? ಶಿವಬಾಬಾ. ಇಂಥ ಶಿವಬಾಬಾ, ವಿಶ್ವ ಕಲ್ಯಾಣಕಾರಿ ಪರಮಾತ್ಮ ಶಿವಬಾಬಾ ನಮಗಾಗಿ ಮಹಾವಾಕ್ಯವನ್ನು ಉಚ್ಚಾರಣೆ ಮಾಡ್ತಾರೆ. ರೂಹ ಕಾ ರೂಹಾನಿ ಮಿಲನ್ ವಾಣಿ ದ್ವಾರ ಹೋತಾ ಹೈ ಯಾ ವಾಣಿ ಸೆ ಪರೆ ರೂಹಾನಿ ಮಿಲನ್ ಹೋತಾ ಹೈ. ಬಾಬಾ ಕೇಳ್ತಾರೆ, ರೂಹ ಕಾ ರೂಹಾನಿ ಮಿಲನ್, ಆತ್ಮನ ಆತ್ಮಿಕ ಮಿಲನ ವಾಣಿಯ ಮುಖಾಂತರ ಆಗ್ತದೋ, ಶಬ್ದಗಳ ಮುಖಾಂತರ ಆಗ್ತದೋ, ಅಥವಾ ವಾಣಿ ಸೆ ಪರೆ ರೂಹಾನಿ ಮಿಲನ್ ಹೋತಾ ಹೈ. ಶಬ್ದಗಳಿಂದ ಭಿನ್ನ ಆದ ಮೇಲೆ ಆತ್ಮಿಕ ಮಿಲನ ಆಗ್ತದೋ, ಶಬ್ದಗಳಲ್ಲಿ ಬಂದಾಗ ಆತ್ಮಿಕ ಮಿಲನ ಆಗ್ತದೋ ಅಂತ ಕೇಳ್ತಾರೆ ಬಾಬಾ. ಅಂತಿಮ ಸ್ಟೇಜ್ वाणी से परे 1 सेकंड में रूहानी नज़र की झलक से होती है. अंतिम ಸ್ಥಿತಿ ಅಂದರೆ ಹೈಯೆಸ್ಟ್ ಸ್ಟೇಜ್. ಶಬ್ದದಿಂದ ಭಿನ್ನ ಆಗಿ ಒಂದೇ ಸೆಕೆಂಡಿನಲ್ಲಿ ಆತ್ಮಿಕ ದೃಷ್ಟಿಯಿಂದ, ಪರಮಾತ್ಮನ ಆತ್ಮಿಕ ದೃಷ್ಟಿಯಿಂದ ಝಲಕ್ಸೆ ಹೋತೆ ಹೇ. ಒಂದು ಕ್ಷಣ ಪರಮಾತ್ಮನ ದೃಷ್ಟಿಯಿಂದ ಪ್ರಕಾಶ ನಮಗೆ ಬಂತು ಅಂತಂದರೆ ಅದು ಅಂತಿಮ ಸ್ಟೇಜದ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. यह जो गाया हुआ है कि झलक दिखा दो, वह नैनों द्वारा मस्तक मणि का गायन है. ಇದು ಗಾಯನನೂ ಇದೆ. ಗಾಯನ ಯಾರ್ದದು? ನಮ್ಮದೇ. ಏನು ಭಕ್ತರು ಹೇಳ್ತಾರಂತೆ, ನಿನ್ನ ಕಣ್ಣಿನಿಂದ ಒಂದು ಪ್ರಕಾಶ ನನಗೆ ಕೊಡು. ಭಕ್ತರು ಹೇಳ್ತಾರೆ, ಏನೋ ಝಲಕ್ ದಿಖಾओ ವಹ ನೈನೋ ದ್ವಾರ ಮಸ್ತಕ್ ಮಣಿಕ. ತೋರಿಸ್ತಾರಲ್ಲ, ದೇವಿ ದೇವತೆಗಳ ಕಣ್ಣುಗಳಿಂದ ಶಕ್ತಿ ಬರ್ತದೆ, ಇಲ್ಲಿ ಪ್ರಕೃತಿಯ ಮಧ್ಯದಿಂದ ಶಕ್ತಿ ಬರ್ತದೆ, ಅದನ್ನು ತೋರಿಸು ಅಂತ ಹಾಡಿದೆ. ಅಂತಿಮ ಸಮಯ ನಜರ್ ಸೆ ನಿಹಾಲ್ ಕರ್ನೆ ಕಾ ಹಿ ಗಾಯನ್ ಹೈ. ಕೊನೆಯ ಸಮಯದಲ್ಲಿ ನೀನಾತ್ಮ, ನಿನ್ನ ತಂದೆ ಪರಮಾತ್ಮ 84 ಜನ್ಮ ತಗೊಂಡಿದೆಯಾ, ಅದು ಇದೆಲ್ಲ ಏನೂ ನಡೀದಿಲ್ಲ. ಕೇವಲ ಒಂದೇ ಒಂದು ಕ್ಷಣ, ಒಂದು ಸೆಕೆಂಡಿನ ದೃಷ್ಟಿಯಿಂದ ಆತ್ಮಗಳು ಏನಾಗ್ತವೆ? ತೃಪ್ತ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ಅಷ್ಟು ಸ್ಥಿತಿ ನಮ್ದಿರಬೇಕು. आप हर एक लाइट हाउस और माइट हाउस की स्थिति में होंगे तो एक स्थान पर स्थित होते हुए भी विश्व के चारों ओर अपनी लाइट और माइट देने का कर्तव्य करेंगे. ಬಾಬಾ ಹೇಳ್ತಾರೆ, ತಾವು ಲೈಟ್ ಹೌಸ್ ಮೈಟ್ ಹೌಸ್ ಸ್ಥಿತಿನಲ್ಲಿದ್ದರೆ ಅದು ಯಾವಾಗ ಬರ್ತದಂತ ಹೇಳಿದ್ರು ನಿನ್ನೆ? ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನಾನು ಶಾಂತ ಸ್ವರೂಪ. ಇದು ಈ ಸ್ವರೂಪದಲ್ಲಿದ್ದರೆ ನಾವೇನಾಗ್ತೀವಿ? ಲೈಟ್ ಹೌಸ್ ಆಗ್ತೀವಿ, ಮೈಟ್ ಹೌಸ್ ಆಗ್ತೀವಿ. ಈ ಸ್ಥಿತಿನಲ್ಲಿದ್ದರೆ ಒಂದೇ ಸ್ಥಾನದಲ್ಲಿ ಕುಳಿತುಕೊಂಡು ಇಡೀ ವಿಶ್ವದ ತುಂಬ 4 ಕಡೆ ನೀವೇನು ಮಾಡ್ಬೋದು? ಪ್ರಕಾಶ ಮತ್ತು ಶಕ್ತಿಯನ್ನು ಹರಡಿಸ್ಬೋದು ಅಂತ ಹೇಳ್ತಾರೆ ಬಾಬಾ. इसमें भी ವಿಶ್ವ ಮಹಾರಾಜನ್ बनने वाले ಲೈಟ್ और ಮೈಟ್ ಹೌಸ್ ಹೋಂಗೆ. ಇದರಲ್ಲಿನೂ ಕೂಡ ಯಾರು ವಿಶ್ವ ಮಹಾರಾಜನಾಗ್ತಕ್ಕಂಥ ಪುರುಷಾರ್ಥ ಮಾಡಿದಾರೋ ಅವರು ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿರ್ತಾರೆ.
राजपद पाने वालों के संपर्क में आने वाले साहूकार व प्रजा लाइट हाउस नहीं होगी, ಬಲ್ಕಿ ಲೈಟ್ ಸ್ವರೂಪ್ ಹೋಗಿ. ಬಾಬಾ ಹೇಳ್ತಾರೆ, ರಾಜ ಪದವಿಯನ್ನು ಪಡ್ಕೊಳ್ಳುವಂತಹ ಆತ್ಮನ ಸಂಪರ್ಕದಲ್ಲಿ ಬಂದರೆ ಸಾಹುಕಾರ ಮತ್ತು ಪ್ರಜಾ ಲೈಟ್ ಹೌಸ್ ಆಗ್ತಾರಂತೆ ಅಲ್ಲ, ಅದರ ಬದಲಾಗಿ ಲೈಟ್ ಸ್ವರೂಪ ಆಗ್ತೀರಾ. ನಾವು ಯಾರ್ಯಾರ ಸಂಪರ್ಕದಲ್ಲಿ ಬರ್ತೀವೋ ಅವ್ರು ಏನಾಗಿರ್ತಾರೋ ನಾವು ಅದೇ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. विश्व महाराजन बनने के लिए जब तक विश्व सेवक नहीं बने हैं तब तक विश्व महाराजन नहीं बन सकते. ವಿಶ್ವ ಮಹಾರಾಜನ್ ಆಗಬೇಕು ಅಂತಂದರೆ ಎಲ್ಲಿಯವರೆಗೂ ನೀವು ವಿಶ್ವ ಸೇವಕ ಆಗೋದಿಲ್ವೋ ಅಲ್ಲಿ ತನಕ ನೀವು ವಿಶ್ವ ಮಹಾರಾಜನಾಗೋದಿಲ್ಲ. ಮೊದಲು ನಾವಿಲ್ಲೇನಾಗಬೇಕು, ವಿಶ್ವ ಸೇವಕ, ಇಡೀ ವಿಶ್ವದ ಸೇವೆ ಮಾಡಬೇಕು. ವಿಶ್ವದ ಸೇವೆ ಅಂದರೆ ಆತ್ಮಗಳ ಸೇವೆ ಮಾಡಬೇಕು. ಆತ್ಮಗಳ ಸೇವೆ ಮಾಡೋದು ಅಂದರೆ ಹೇಳಿದ್ರಲ್ಲ, ಮೈಟ್ ಹೌಸ್ ಆಗಿ ಇಲ್ಲೇ ಕೂತ್ಕೊಂಡು ಇಡೀ ವಿಶ್ವದ ತುಂಬ ಏನು ಮಾಡಬೇಕು, ನಾವು ಸಕಾಶ ಕೊಡಬೇಕು. ಆತ್ಮಗಳದಷ್ಟೇ ಅಲ್ಲ, 5 ತತ್ವಗಳನ್ನು ಕೂಡ ಶುದ್ಧ ಮಾಡುವಂಥ ಕರ್ತವ್ಯ ಯಾರ್ದಿದೆ, ನಮ್ಮದಿದೆ. ಇಷ್ಟೆಲ್ಲ ಮಾಡಿದಾಗಷ್ಟೇ ನೀವೇನಾಗ್ತೀರಾ, ವಿಶ್ವದ ಮಹಾರಾಜನಾಗ್ತೀರಾ. ಬಾಬಾ ಹೇಳ್ತಾರೆ, विश्व महाराजन बनने के लिए जब तक विश्व सेवक नहीं बने हैं तब तक विश्व महाराजन नहीं बन सकते. विश्व महाराजन बनने के लिए 3 स्टेजेस से पार करना पड़ता है. ವಿಶ್ವ ಮಹಾರಾಜನ್ ಆಗೋದಕ್ಕಾಗಿ 3 ಸ್ಥಿತಿಗಳನ್ನು ಪಾರು ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದು ಯಾವುವು? ಬಾಬಾ ಹೇಳ್ತಾರೆ, पहली स्टेज 1 सेकंड में बेहद का त्यागी. ಮೊದಲೇ ಸ್ಟೇಜ್ ಇದರದ್ದು ವಿಶ್ವ ಮಹಾರಾಜನಾಗಬೇಕಾದ್ರೆ ಮೊಟ್ಟ ಮೊದಲು ಏನಾಗಬೇಕಂತಾರೆ, ಬೇಹದ್ ತ್ಯಾಗಿ. ಬೇಹದ್ ಅಂದರೆ ಎಲ್ಲ ಬಿಟ್ಟು ಕಾಡಿಗೆ ಹೋಗೋದಲ್ಲ, ಇಲ್ಲೇ ಇದ್ಕೊಂಡು ಎಲ್ಲವನ್ನ ಮನಸ್ಸಿನಿಂದ ಬಿಟ್ಟು ಹಾಕೋದು. ಅದಕ್ಕೆ ಬೇಹದ್ ತ್ಯಾಗಿ. सोच करते समय गंवाने वाले नहीं लेकिन झट से और एक धक से बाप पर बलिहार जाने वाले. ಜ್ಞಾನ ತಿಳ್ಕೊಂಡ್ವಿ, 7 ದಿನ ಕೋರ್ಸ್ ಮಾಡಿದ್ವಿ, ಕೋರ್ಸ್ ಮಾಡಿ ಆಮೇಲೆ ವಿಚಾರ ಮಾಡಿ ಬರ್ತೀವ್ರಿ ಅಂತ ಹೇಳೋದಲ್ಲ. ಒಂದೇ ಇಟ್ಟಿಗೆ ಬಾಬಾಗೆ ಏನಾಗೋದು, ಬಲಿಹಾರ ಆಗೋದು ಅಂತ ಹೇಳ್ತಾರೆ ಬಾಬಾ. ಝಟ್ ಸೆ ಬಲಿಹಾರ್ ಹೋ ಜಾನ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲೇ ಸ್ಟೇಜ್ ಏನು ಹೇಳಿದ್ರು, ಬೇಹದ್ ತ್ಯಾಗಿ, ಒಂದೇ ಇಟ್ಟಿಗೆ ಬಾಬಾಗೆ ಬಲಿಯಾಗೋದು. ಬಾಬಾ ಹೇಳ್ತಾರೆ, ದೂಸರಿ ಬಾತ್, ಎರಡನೇ ಮಾತಾಗಿದೆ, ಬೇಹದ್ಗೆ ನಿರಂತರ ಅಥಕ್ ಸೇವಾಧಾರಿ. ಎರಡನೇ ಮಾತು, ಬೇಹದ್ ನಿರಂತರ ಅಥಕ್ ಸೇವಾಧಾರಿ. ಅಷ್ಟಿಷ್ಟು ಮಾಡಿ ಸುಮ್ಮನೆ ಕೊಡೋದಲ್ಲ, ಕ್ಷಣಕ್ಕೂ ನಾವು ಯಾರೋ ಸ್ಮೃತಿ ಇರಬೇಕು. ನಾನು ಯಾರು? ಸೇವಾಧಾರಿ. ನಾನು ವಿಶ್ವ ಸೇವಾಧಾರಿ. ಎಂಥ ಸೇವಾಧಾರಿ? ವಿಶ್ವ ಮಹಾರಾಜನಾಗಬೇಕು ಅಂದರೆ ವಿಶ್ವ ಸೇವಾಧಾರಿ, ಅಥಕ್ ಸೇವಾಧಾರಿ. ಸೇವೆ ಇಲ್ಲದೆ ಇರೋ ಹಾಗೆ ಇಲ್ಲ, ಅಷ್ಟು ಸೇವಾ. ಅದಕ್ಕೆ ಅಥಕ್ ಸೇವಾಧಾರಿ ಅಂತ ಹೇಳ್ತಾರೆ ಬಾಬಾ. 1 ಬೇಹದ್ ತ್ಯಾಗಿ, 2 ಅಥಕ್ ಸೇವಾಧಾರಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತೀಸರಿ ಬಾತ್, ಮೂರನೇದೇನು, ಸದೈವ ಬೇಹದ್ಗೆ ವೈರಾಗ್ಯ ವೃತ್ತಿ ವಾಲೆ. ಯಾವಾಗಲೂ ಬೇಹದ್ದಿನ ವೈರಾಗ್ಯ ವೃತ್ತಿಯವರಾಗಿರಬೇಕು. बेहद के त्यागी, बेहद के सेवाधारी और बेहद के वैरागी. इन 3 स्टेजेस से पार करने वाले ही विश्व महाराजन बन सकते. ಈ 3 ಸ್ಟೇಜಸ್ಸನ್ನು ಪಾರು ಮಾಡಬೇಕು, ಆವಾಗ ನೀವೇನಾಗ್ತೀರಾ, ವಿಶ್ವದ ಮಹಾರಾಜನಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. साथ ही अंत में लाइट हाउस और माइट हाउस बन सकते हैं. ಈ 3 ಅಷ್ಟೇ ಅಲ್ಲದೆ, ಯಾವ 3? ಬೇಹದ್ದಿನ ತ್ಯಾಗಿ, ಬೇಹದ್ದಿನ ಸೇವಾಧಾರಿ, ಬೇಹದ್ದಿನ ವೈರಾಗ್ಯ ವೃತ್ತಿ ಅಲ್ಲದೆ ಮತ್ತೇನಿರಬೇಕಂತೆ, ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿರಬೇಕು. अपने आप को चेक करो कि तीनों स्टेजेस में से कौन सी स्टेज तक पहुँचे हैं. ತಮ್ಮನ್ನು ತಾವು ಚೆಕ್ ಮಾಡಿಕೊಡ್ರಿ, ಈ 3 ಸ್ಟೇಜಸ್ನಲ್ಲಿ ಎಲ್ಲಿದ್ದೀರಾ, ಎಷ್ಟು ಮುಂದೆ ಬಂದಿದ್ದೀರಾ, ಎಷ್ಟು ಪರ್ಸೆಂಟೇಜಲ್ಲಿ
ಬಂದಿದ್ದೀರಾ. ಸ್ವಯಂ ಹಿ ಸ್ವಯಂ ಕಾ ಜಡ್ಜ್ ಬನೋ. ನಾವು ಯಾವಾಗಲೂ ಇನ್ನೊಬ್ಬರು ಜಡ್ಜ್ ಮಾಡ್ಲಿಕ್ಕೆ ಭಾಷಣ ಇದೆ. ಬಾಬಾ ಹೇಳ್ತಿರೋದೇನೋ, ನಿಮ್ಮನ್ನು ನೀವು ಜಡ್ಜ್ ಮಾಡಿಕೊಳ್ರಿ. ಈ 3 ವಿಷಯಗಳನ್ನೆಲ್ಲ ಎಷ್ಟು ಮುಂದಿದ್ದೀನಿ. ಬಾಬಾ ಹೇಳ್ತಾರೆ, ಸ್ವಯಂ ಜಡ್ಜ್ ಬನೋ. धर्मरुचि धर्मराजपुरी में जाने से पहले जो स्वयं स्वयं का जज बनता है वही धर्मराजपुरी की सजा से बच जाता है. ಕೇಳ್ತಾರಲ್ಲ ಬಾಬಾ ದಿನಾಲು ಸಾಯಂಕಾಲ ಮಲ್ಕೊಳ್ಳೋ ಸಮಯದಲ್ಲಿ ಏನು ಮಾಡಬೇಕು, ಇವತ್ತು ನಾನೇನೇನು ತಪ್ಪು ಮಾಡಿದೆ ಅದನ್ನೆಲ್ಲ ನೆನಪು ಮಾಡಿಕೊಂಡು ಬಾಬಾಗೆ ಒಪ್ಪಿಸಿ, ಬಾಬಾ ಕ್ಷಮೆ ಕೇಳಿ, ಇನ್ನೊಂದು ಸರ್ತೆ ಮಾಡೋದಿಲ್ಲ, ಮಾಡಲಾರಂಗೆ ಬಾಬಾ ಶಕ್ತಿ ಕೊಡು ಅಂತೇಳಿ ಇದನ್ನೆಲ್ಲ ಏನು ಮಾಡಬೇಕು, ಸ್ವಯಂವನ್ನು ಜಡ್ಜ್ ಮಾಡ್ತಾ ಹೋದರೆ ಧರ್ಮರಾಜಪುರದಲ್ಲಿ ಸಜಾದಿಂದ ನೀವೇನಾಗ್ತೀರಾ, ಬಚಾವಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಪ್ ही बच्चों को धर्मराजपुरी में नहीं देखना चाहते हैं. ತಂದೆಗೆ ಮಕ್ಕಳು ಶಿಕ್ಷೆ ಅನುಭವಿಸೋದು ಇಷ್ಟ ಆಗೋದಿಲ್ಲ. धर्मराजपुरी की सजा से बचने के लिए सहज उपाय जानते हो. ಧರ್ಮರಾಜಪುರಿಯ ಶಿಕ್ಷೆಯಿಂದ ಸುರಕ್ಷಿತ ಆಗಿರಬೇಕು ಅಂದರೆ ಸಹಜ ಉಪಾಯ ಏನು ಅಂತ ಗೊತ್ತಾ ನಿಮಗೆ? ಅಜ್ಞಾನ ಕಾಲ ಮೇ ಭೀ ಕಹಾವತ್ ಹೇ. ಅಜ್ಞಾನ ಕಾಲದಲ್ಲೂ ಹೇಳ್ತಾರೆ ಏನು, ಸೋಚ್ ಸಮಜ್ಕರ್ ಕಾಮ್ ಕರೋ. ವಿಚಾರ ಮಾಡಿ ತಿಳ್ಕೊಂಡು ಕೆಲಸ ಮಾಡು. ಪೆಹಲೆ ಸೋಚೋ ಫಿರ್ ಕರ್ಮ ಕರೋ. ವಿಚಾರ ಮಾಡಿ ಕರ್ಮ ಮಾಡಿ. ವಾ ಬೋಲೋ ಹೇಳಿ. ಮಾತಾಡಬೇಕಾದ್ರೂ ವಿಚಾರ ಮಾಡಿ ಮಾತಾಡಬೇಕು, ಕರ್ಮ ಮಾಡಬೇಕಾದ್ರೂ ಹೇಳಂಗಿಲ್ಲ. ಏನು ಮಾತಾಡಕತ್ತಿ, ವಿಚಾರ ಮಾಡಿ ಮಾತಾಡು ಸ್ವಲ್ಪ ಅಂತ ಅನ್ನಂಗಿಲ್ಲ. ಅದನ್ನೇ ಹೇಳ್ತಾರೆ ಬಾಬಾ, ಅಗರ್ ಸೋಚ್ ಸಮझ कर कर्म करेंगे तो व्यर्थ कर्म के बजाय हर कर्म समर्थ होगा. ವಿಚಾರ ಮಾಡಿ ಕರ್ಮಗಳನ್ನು ಮಾಡಿದರೆ ಪ್ರತಿಯೊಂದು ಕರ್ಮ ಏನಾಗ್ತದೆ, ಶ್ರೇಷ್ಠ ಆಗ್ತದೆ, ಸಮರ್ಥ ಆಗ್ತದೆ. ಕರ್ಮಕ್ಕೆ ಪೆಹಲೆ ಸೋಚ್ ಅರ್ಥಾತ್ ಸಂಕಲ್ಪ ಉತ್ಪನ್ನ ಹೋತಾ ಹಿ ಹೇ. ನಾವೇನೇ ಕರ್ಮ ಮಾಡಬೇಕು ಅಂತಂದ್ರೆ ಮೊದಲು ನಾವು ಸಂಕಲ್ಪ ಮಾಡಿರ್ತೀವಲ್ಲ, ಅದ್ರ ಮೇಲೆ ಅಟೆನ್ಷನ್ ಕೊಡಬೇಕು. ಯಹ ಸಂಕಲ್ಪ ಹಿ ಬೀಜ ಹೇ. ಎಲ್ಲ ಆಟ ಎದ್ರ ಮೇಲೆ ನಿಂತಿದೆ, ಸಂಕಲ್ಪಗಳನ್ನೇ ಮೇಲೆ. ಇಡೀ ವಿಶ್ವ ನಿಂತಿದ್ದೆ ಸಂಕಲ್ಪಗಳ ಮೇಲೆ. ಅದಕ್ಕೆ ವಿಚಾರ ಮಾಡಬೇಕು ನಾವೇನು ಸಂಕಲ್ಪ ಮಾಡ್ಲಿಕ್ಕತ್ತೀವಿ ಅಂತ. अगर बीज अर्थात संकल्प पावरफुल है तो वाणी और कर्म स्वतः ही पावरफुल होते हैं. ಸಂಕಲ್ಪ ಅನ್ನೋ ಬೀಜ ಸ್ಟ್ರಾಂಗ್ ಇತ್ತಂದರೆ, ಪವರ್ಫುಲ್ ಇತ್ತು ಅಂತಂದರೆ ಮಾತು ಸಮರ್ಥ ಇರ್ತದೆ, ಕರ್ಮನೂ ಏನಾಗ್ತದೆ, ಪವರ್ಫುಲ್ ಇರ್ತದೆ. इसलिए वर्तमान समय के पुरुषार्थ में हर संकल्प को पावरफुल बनाना है. ಆದ್ದರಿಂದ ವರ್ತಮಾನ ಸಮಯದ ಪುರುಷಾರ್ಥದಲ್ಲಿ ಪ್ರತಿ ಸಂಕಲ್ಪವನ್ನು ಕೂಡ ನಾವೇನು ಮಾಡಬೇಕಾಗಿದೆ, ಪಾವರ್ಫುಲ್ ಅಂದರೆ ಏನು, ಮೇ ಕೌನ್ ಹೂ ಮೇ ಆತ್ಮ ಹೀ ಹೂ ಇದೆ ಹೈಯೆಸ್ಟ್ ಪವರ್ಫುಲ್ ಸಂಕಲ್ಪ. ಇದು ಫಸ್ಟ್ ಇದೆ ಅಲ್ಲ, ಫಸ್ಟ್ ಈ ಸಂಕಲ್ಪ ಮಾಡೇ ಮುಂದಿನ ಸಂಕಲ್ಪ ಮಾಡಬೇಕು ನಾವು. ಎಲ್ಲದಕ್ಕೂ ಆಧಾರ ಯಾರು? ನಾನು ಆತ್ಮ ಅಂತ ಸ್ಮೃತಿ ಇಲ್ಲ ಅಂದರೆ ಬರಬಾರ ಸಂಕಲ್ಪ ಎಲ್ಲ ಬರ್ತಾವೆ. ನಾನು ಆತ್ಮ ಅನ್ನೋ ಸ್ಮೃತಿ ಬಂತು ಅಂದರೆ ಮುಂದಿನ ಎಲ್ಲ ಸಂಕಲ್ಪಗಳು ಏನಿರ್ತವೆ, ಸಮರ್ಥನೆ ಆಗ್ತಾವೆ. ಎಲ್ಲದಕ್ಕೂ ಬೇಸ್ ಯಾವುದಂದಂಗಾಯಿತು, ಮೊದಲನೇ ಪಾಠ ಮೈ ಕೌನ್ ಹೂ ಮೈ ಕ್ಯಾ ಹೂ. ನಾನು ಯಾರು? ನಾನು ಆತ್ಮ. ನಾನೇನಿದ್ದೀನಿ? ಶಾಂತ ಸ್ವರೂಪ್, ಪ್ರೇಮ್ ಸ್ವರೂಪ್, ಆನಂದ ಸ್ವರೂಪ್, ಶಕ್ತಿ ಸ್ವರೂಪ್. ಮೇ ಆತ್ಮ ಶಕ್ತಿ ಸ್ವರೂಪ ಹೂ ಅಂತ ತಿಳ್ಕೊಂಡು ಮುಂದಿನ ಸಂಕಲ್ಪ ಮಾಡಿದರೆ ಆ ಎಲ್ಲ ಸಂಕಲ್ಪಗಳೇನಾಗ್ತವೆ, ಸಮರ್ಥ ಆಗ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸೋಚ್ ಸಮಜ್ಕರ್ ಕರ್ನಾ. ಜೈಸೆ ಸಂಕಲ್ಪ ಹಿ ಜೀವನ್ ಕಾ ಶ್ರೇಷ್ಠ ಖಜಾನಾ ಹೇ ಮತ್ತೆ ಹೇಳ್ತಾರೆ ಬಾಬಾ. ನಮ್ಮ ಖಜಾನೆ ಯಾವುದು? ಶ್ರೇಷ್ಠ ಖಜಾನೆ ಯಾವುದು? ಸಂಕಲ್ಪ. ಮುಂದಿನ ಎಲ್ಲ ಆಮೇಲೆ. ಫಸ್ಟ್ ಖಜಾನೆ ಯಾವುದು? ಸಂಕಲ್ಪದ ಖಜಾನೆ. जैसे खजाने द्वारा जो चाहे जितना चाहे उतना प्राप्त कर सकते हैं, वैसे ही श्रेष्ठ संकल्प द्वारा ही
सदा काल की श्रेष्ठ प्रारब्ध पा सकते हो. ಬಾಬಾ ಹೇಳ್ತಾರೆ, ಸಂಕಲ್ಪನೆ ಜೀವನದ ಶ್ರೇಷ್ಠ ಖಜಾನೆ ಆಗಿದೆ. ಹೇಗೆ ಖಜಾನೆಯ ಮುಖಾಂತರ ನಮಗೇನು ಬೇಕೋ, ಎಷ್ಟು ಬೇಕಷ್ಟು, ಎಷ್ಟು ಪ್ರಾಪ್ತಿ ಮಾಡಿಕೊಳ್ಬೇಕೋ ಅಷ್ಟು ಶ್ರೇಷ್ಠ ಸಂಕಲ್ಪದ ಮುಖಾಂತರ ಸದಾಕಾಲ ನಾವೇನು ಮಾಡ್ಕೋಬೋದು, ಶ್ರೇಷ್ಠ ಪ್ರಾರಬ್ಧವನ್ನು ಮಾಡ್ಕೊಳ್ಬೋದು. ಅಂದರೆ ಶ್ರೇಷ್ಠ ಪ್ರಾರಬ್ಧ ಮಾಡ್ಕೊಳ್ಬೇಕು ಅಂತಂದರೆ ಮುಖ್ಯವಾಗಿರೋದು ಯಾವುದು? ಸಂಕಲ್ಪ. सदैव यह छोटा सा स्लोगन स्मृति में रखो कि सोच समझ कर करना और बोलना है. ಈ ಸ್ಲೋಗನ್ ನೆನಪಿಟ್ಕೊಳ್ರಿ. ಏನೋ, ಯಾವಾಗಲೂ ವಿಚಾರ ಮಾಡಿ ಮಾತಾಡಬೇಕು, ವಿಚಾರ ಮಾಡಿ ಕರ್ಮ ಮಾಡಬೇಕು. ತಬ್ ಸದಾ ಕಾಲ ಕೆ ಲಿಯೆ ಶ್ರೇಷ್ಠ ಜೀವನ್ ಬನಾ ಸಕೆಂಗೆ. ಆಗ ನೀವು ಯಾವಾಗಲೂ ಶ್ರೇಷ್ಠ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. और धर्मराजपुरी की सजाओं से बच सकेंगे. ವಿಚಾರ ಮಾಡಿ ಸಂಕಲ್ಪ ಮಾಡಿದರೆ, ವಿಚಾರ ಮಾಡಿ ಕರ್ಮ ಮಾಡಿದರೆ ನಾವು ಶಿಕ್ಷೆ ಏನಾಗ್ಬಿಡ್ತದೆ? ಕಡಿಮೆ ಆಗ್ತದೆ. ಜೈಸೆ ಜಡ್ಜ್ ಕಾ ಕಾರ್ಯ ಕ್ಯಾ ಹೋತಾ ಹೈ? ಜಡ್ಜಿನ ಕೆಲಸ ಏನಿರ್ತದೆ? ಜಡ್ಜ್ಮೆಂಟ್ ಹೆಂಗೆ ಕೊಡ್ತಾನ? ಕೊಟ್ಬಿಡ್ತಾನ ಜಡ್ಜ್ಮೆಂಟ್? ಏನು ಮಾಡಿ ಸೋಚ್ ಸಮಜ್ಕರ, ಎರಡು ವಾದ ವಿವಾದಗಳನ್ನು ಕೇಳಿ ಏನು ಮಾಡ್ತಾರೆ? ಜಡ್ಜ್ಮೆಂಟ್ ಕೊಡ್ತಾರೆ. ಸೋಚ್ ಸಮಜ್ಕರ್ ಜಡ್ಜ್ಮೆಂಟ್ ದೇನಾ. ಹರ್ ಸಂಕಲ್ಪ ಮೇ ಅಪನಾ ಜಸ್ಟಿಸ್ ಬನೋ. ಪ್ರತಿಯೊಂದು ಸಂಕಲ್ಪದಲ್ಲಿ ನೀವೇ ನಿಮಗೆ ನ್ಯಾಯಾಧೀಶ ಆಗಿ ಅಂತಾರೆ ಬಾಬಾ. ನಾನು ಯಾರು? ನ್ಯಾಯಾಧೀಶ. ನ್ಯಾಯಾಧೀಶನ ಕರ್ತವ್ಯ ಏನು? ಯೋಚನೆ ಮಾಡಿ ಕರ್ಮ ಮಾಡಬೇಕು, ಯೋಚನೆ ಮಾಡಿ ಮಾತಾಡಬೇಕು, ಯೋಚನೆ ಮಾಡಿ ನಿರ್ಣಯ ತಗೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. इससे तो स्वर्ग में भी विश्व महाराजन का श्रेष्ठ पद प्राप्त कर सकेंगे. ಇದರಿಂದ ಸ್ವರ್ಗದಲ್ಲಿ ನೀವು ವಿಶ್ವದ ಮಹಾರಾಜನ್ ಅನ್ನೋ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡ್ಕೊಳ್ತೀರಾ. अच्छा, आज विशेष नए नए बच्चों से मिलने के लिए बाप दादा को भी पुरानी प्रकृति को अधीन करना पड़ा. ಇಂದು ವಿಶೇಷವಾಗಿ ಹೊಸ ಹೊಸ ಮಕ್ಕಳನ್ನು ಮಿಲನ್ ಮಾಡುವುದಕ್ಕಾಗಿ ಬಾಪ್ ದಾದಾರವರು ಕೂಡ ಹಳೆಯ ಪ್ರಕೃತಿಯನ್ನು ಅಧೀನ್ ಕರ್ನಾ ಪಡ. ಏನು ಮಾಡ್ಕೋಬೇಕು? ಹಳೆಯ ಶರೀರ ಇತ್ತು, ಅದು ಕಂಟ್ರೋಲ್ ಮಾಡ್ಕೋಬೇಕಲ್ಲ ಅದನ್ನು. ಬಾಬಾ ಹೇಳ್ತಾರೆ, अधीन करना पड़ा. बलिहारी नए बच्चों की जो बाप को भी आप समान बना देते हैं. ಬಲಿಹಾರಿಯಾದಂಥ ಹೊಸ ಮಕ್ಕಳು ಬಾಪ್ ಕೋ ಭಿ, ಬಾಪ್ ತಂದೆಯರನ್ನು ಕೂಡ ತಮ್ಮ ಸಮಾನರನ್ನಾಗಿ ಮಾಡ್ಕೊಳ್ತಾರೆ. ಬಾಪ್ ದಾದಾ ಭಿ ಐಸೆ ಸಿಕ್ಕಿಲ್ಲದೆ ಬಚ್ಚೋं को देखकर ಹರ್ಷಿತ್ ಹೋತೆ ಹೇ. ಅಗಲಿದಂಥ ಮಕ್ಕಳು ಬಂದಿರ್ತಾರೆ, ಆ ಮಕ್ಕಳನ್ನು ನೋಡಿ ಬಾಬಾ ಖುಷಿ ಆಗ್ತದೆ. हरी की लगन का, स्नेह का और मिलन मनाने का आवाज़ बाप दादा के पास सदैव पहुँच रहा है. ಪ್ರತಿಯೊಂದು ಮಕ್ಕಳ ಆತ್ಮನ, ಪರಮಾತ್ಮನ ಮೇಲಿರ್ತಕ್ಕಂಥ ಲಗನ್, ಸ್ನೇಹ, ಇದೆಲ್ಲ ಏನು ಮಾಡ್ತದೆ? ಬಾಬಾಗೆ ಮಕ್ಕಳನ್ನು ಮಿಲನ ಮಾಡಬೇಕು ಅನ್ನೋ ಸಂಕಲ್ಪ ಬರ್ತದೆ. बाप दादा के पास सदैव पहुँच रहा है, इसलिए रिटर्न करने के लिए ಬಾಪ್ ದಾದಾ ಕೋ ಭಿ ಆನಾ ಪಡ. ಮಕ್ಕಳು ಪರಮಾತ್ಮನ ಮೇಲೆ ಇಟ್ಟಿರ್ತಕ್ಕಂಥ ಸ್ನೇಹ, ಪ್ರೀತಿ, ಅದಕ್ಕೆ ರಿಟರ್ನ್ ಕೊಡಬೇಕು ಅಂತ ಬಾಬಾ ಬಂದು ಏನು ಮಾಡ್ತಾರೆ? ಮಕ್ಕಳನ್ನು ಮಿಲನ್ ಮಾಡ್ತಾರೆ. अच्छा, ऐसे अति स्नेही सिकिलधे सदैव एक की लगन में मगन रहने वाले लास्ट सो फास्ट, फास्ट सो फर्स्ट डिवीज़न में आने वाले तीव्र पुरुषार्थी बच्चों को बाप दादा का याद, प्यार और नमस्ते. नमस्ते बाबा, नमस्ते. इस मुरली का सार, विश्व महाराजन बनने के लिए 3 स्टेजेस को पार करना पड़ता है. ವಿಶ್ವ ಮಹಾರಾಜನ್ ಆಗಬೇಕು ಅಂತಂದರೆ 3 ಸ್ಥಿತಿಗಳನ್ನು ಪಾರು ಮಾಡಬೇಕಾಗ್ತದೆ. ಯಾವ ಹೇಳಿದ್ರು ಬಾಬಾ? 1 सेकंड में बेहद के त्यागी, बेहद का निरंतर अथक सेवाधारी और बेहद के वैराग्य वृत्ति.
ಎಲ್ಲದರಲ್ಲಿ ಇದ್ದುಕೊಂಡು ಅದರಿಂದ ಏನಾಗೋದು, ಭಿನ್ನ ಆಗೋದು. ಅದಕ್ಕೆ ಏನು ಹೇಳ್ತಾರೆ, ವೈರಾಗ್ಯ. सेकंड पॉइंट, विश्व महाराजन बनने वाले लाइट हाउस और वाइट हाउस की स्थिति में स्थित होकर विश्व के चारों ओर लाइट और माइट देने का ಕರ್ತವ್ಯ ಕರೆಂಗೆ. ವಿಶ್ವದ ಮಹಾರಾಜನಾಗುವುದಕ್ಕಾಗಿ ಲೈಟ್ ಹೌಸ್ ವೈಟ್ ಹೌಸ್ ಆಗಿ ಆ ಸ್ಥಿತಿನಲ್ಲಿ ಸ್ಥಿತ ಆಗಿ ವಿಶ್ವದ 4 ಕಡೆಗೆ ನಾವೇನು ಮಾಡಬೇಕು, ಪ್ರಕಾಶವನ್ನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು. ಅದು ನಮ್ಮೆಲ್ಲರ कर्तव्य. थर्ड पॉइंट, सदैव यह छोटा सा स्लोगन स्मृति में रखो कि सोच समझकर करना और बोलना. ಯಾವಾಗಲೂ ಈ ಸ್ಲೋಗನನ್ನು ನೆನಪಿಟ್ಕೊಳ್ಳಿ. ಸೋಚ್ ಸಮಜ್ಕರ್, ವಿಚಾರ ಮಾಡಿ ತಿಳ್ಕೊಂಡು ಕರ್ಮ ಮಾಡಬೇಕು ಮತ್ತು ಮಾತಾಡಬೇಕು. तब सदा काल के लिए श्रेष्ठ जीवन बना सकेंगे और धर्मराजपुरी की सजाओं से बच सकेंगे. ಆವಾಗ ನೀವು ಏನಾಗ್ತೀರಾ ಅಂತ ಹೇಳ್ತಾರೆ ಬಾಬಾ, ಯಾವಾಗಲೂ ಶ್ರೇಷ್ಠ ಜೀವನದಲ್ಲಿರ್ತೀರಾ ಮತ್ತು ಧರ್ಮರಾಜಪುರಿ ಶಿಕ್ಷೆಯಿಂದ ಮುಕ್ತ ಆಗ್ತೀರಾ, ಸುರಕ್ಷಿತ ಇರ್ತೀರಾ. फोर्थ पॉइंट, अंतिम समय नज़र से निहाल करने का ही गायन है. ಅಂತಿಮ ಸಮಯದಲ್ಲಿ ನಾವೇನು ಮಾಡಬೇಕು, ನಮ್ಮ ಒಂದು ದೃಷ್ಟಿಯಿಂದ ಆತ್ಮನ ಪಾಪಗಳು ಭಸ್ಮ ಆಗಬೇಕು, ಆತ್ಮನಿಗೆ ಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕು. ಅಂಥ ಒಂದು ಪುರುಷಾರ್ಥ ನಾವೀಗ ಮಾಡಬೇಕಾಗಿದೆ. ಅಚ್ಛಾ, ಓಂ ಶಾಂತಿ.